ಬಾಸ್. ಸೂಪರ್. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗೈತೆ ಸರ್. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬನ್ನಿ ತಿನ್ರಿ, ಚೆನ್ನಾಗೈತೆ. ಟೇಸ್ಟ್ ಚೆನ್ನಾಗಿದೆ. ಇಲ್ಲ ತಿಂದಿದ್ದೀವಿ ಮೊದಲು, ಇವಾಗ ಫಸ್ಟ್ ಟೈಮ್ ತಿಂತಿರೋದು. ಹಾಂ, ಸೇಮ್ ಟೇಸ್ಟ್ ಸರ್. ಇಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಇಷ್ಟ ಆಗಿದೆ. ಟೇಸ್ಟ್ ಚೆನ್ನಾಗಿದೆ ಸರ್, ಮೊದಲಿಂದ ತಿಂತಾ ಇದ್ದೀವಿ, ಇವಾಗ ಓಪನಿಂಗ್ ಆಗಿದಲ್ಲ ಅದಕ್ಕೆ ಇಲ್ಲಿ ಒಂದ್ಸತಿ ಟೇಸ್ಟ್ ಮತ್ತೆ ಬಂದಿದೆ. ಟೇಸ್ಟ್ ಇದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಬಂದ. ಟೇಸ್ಟ್ ಚೆನ್ನಾಗಿದೆ ಅಂತ ಬಂದ್ವಿ, ಅದರದ್ದೇನು ಪ್ರಾಬ್ಲಮ್ ಇಲ್ಲ ನಮಗೆ. ನೋಡೋಣ ಅಂತ ಅದಕ್ಕೆ ಸ್ವಲ್ಪ ಜಾಗ ಸಿಗ್ತಿಲ್ಲ ಅಲ್ಲಿ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಡೈಲಿ ರೆಗ್ಯುಲರ್ ಆಗಿ ಬರ್ತೀರಾ ನೀವು? ಇಲ್ಲ, ಬ್ರಿಡ್ಜ್ ಫಸ್ಟ್. ಹೌದಾ? ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಏನ್ ಸರ್ ಇದು? ಚಿಕನ್ ಫ್ರೈ. ಇದು ಚಿಕನ್ ಫ್ರೈ. ಇದು ನಮ್ಮ ಪೆಪ್ಪರ್ ಡ್ರೈ. ಇದು ಪೆಪ್ಪರ್ ಡ್ರೈ. ಇದು ಚಿಕನ್ ಪೆಪ್ಪರ್ ಡ್ರೈ. ಇದು ಚಿಕನ್ ಚಾಪ್ಸ್ ಅಣ್ಣ. ಇದು ಚಿಕನ್ ಚಾಪ್ಸ್. ಇದು ನಮ್ಮ ಬಾಸಿಗೆ ಇಷ್ಟ ಆಗೋದು ಚಿಲ್ಲಿ ಚಿಕನ್. ಏನು ಸರ್ ಇದು? ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದು ಲೆಗ್ ಪೀಸ್ ಅಣ್ಣ. ಚಿಕನ್ ಲೆಗ್ ಪೀಸ್. ಇದು ಮಟನ್ ಪೆಪ್ಪರ್ ಡ್ರೈ ಅಣ್ಣ. ಇದು ಮಟನ್ ಪೆಪ್ಪರ್ ಡ್ರೈ ಅಣ್ಣ. ಇದು ಮಟನ್ ಪೆಪ್ಪರ್ ಡ್ರೈ. ಇದು ಕಬಾಬ್. ತಿಂದ್ರಾ? ಹೆಂಗಿತ್ತು? ಸೂಪರ್. 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 ನೀವು? ಸೂಪರ್. ಚೆನ್ನಾಗಿದ್ಯಾ? ಸೂಪರ್. ಎಷ್ಟನೇ ಬ್ರಾಂಚ್ ಇದು? ಸರ್ ಇದು ಎರಡನೇ ಬ್ರಾಂಚ್. ಮೊದಲನೇದೇ, ಬಟ್ ಏನಕ್ಕೆ ಅಲ್ಲೂ ಓಪನ್ ಇರುತ್ತೆ, ಅಲ್ಲಿ ಕ್ಲೋಸ್ ಮಾಡಲ್ಲ. ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಫ್ಯಾಮಿಲಿ ಕಟ್ ಆಗ್ತಾ ಇದೆ ಜಾಗ, ಪಾರ್ಕಿಂಗ್ ಯೂಸ್ ಆಗ್ತಿತ್ತು. ಹಾಗಾಗಿ ಇದೊಂದು ವಿಶಾಲವಾಗಿದ್ದು ಜಾಗ, ಅದನ್ನ ಚಾಯ್ಸ್ ಮಾಡ್ಕೊಂಡು ಇದು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಇದು ಎಲ್ಲಿದೆ ಮತ್ತೆ ಅಣ್ಣ? ಇದು ಕೆಂಗೇರಿ ಉಪನಗರ ಮೇನ್ ರೋಡು, DX ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಚರ್ಚ್ ಸ್ಟಾಪ್ ಹತ್ರ ಇದೆ. ಬಿರಿಯಾನಿ ಅಂದ್ರೆ ಏನ್ ಸ್ಪೆಷಲ್ ಸರ್? ಬಿರಿಯಾನಿ ಸರ್ ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಚಾಪ್ಸ್, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್. ಜನ ಯಾವ್ದು ಜಾಸ್ತಿ ಟೇಸ್ಟ್ ಮಾಡ್ತಾರೆ? ಜಾಸ್ತಿ ಟೇಸ್ಟ್ ಮಾಡೋದು ಮಟನ್ ಬಿರಿಯಾನಿ, ಮಟನ್ ಫ್ರೈ, ಲೆಗ್ ಪೀಸು, ಮಟನ್ ಚಾಪ್. ಅದೇ ನೀವು ಹೇಳ್ತಾ ಇದ್ದೀವಿ ದರ್ಶನ್ ಸರ್ ಒಂದು ಅವ್ರು ದುಡ್ಡು ಕೊಟ್ಟು ಶುರು ಮಾಡಿಸಿದ್ದು ಅನ್ನೋದು, ಅವರು ಕೂಡ ಸ್ಟಾರ್ಟಿಂಗ್ ಇಲ್ಲ, ನಾನು ಕಷ್ಟದಲ್ಲಿದ್ದಾಗ ಅಲ್ಲಿ ಹೆಲ್ಪ್ ಅಂತ ಕೇಳ್ಕೊಂಡು ಹೋದಾಗ ಏನು ಕೆಲಸ ಮಾಡಿದೆ ಅಂತ ಕೇಳಿದ್ರೆ ನನಗೆ ಹೋಟ್ಲು ಡಿಪಾರ್ಟ್ಮೆಂಟ್ ಒಂದು ಹೋಟ್ಲೆ ಮಾಡೋದಾಗ ಆ ಚಿಕ್ಕದಾಗಿ ಬೆಳ್ಕೊಂಡ್ ಬಂದಿದೆ. ಎಷ್ಟು ಶುರು ಮಾಡಿ ಸರ್ ನೀವು ಫಸ್ಟ್ ಬ್ರಾಂಚ್? ನಾನು 6 ವರ್ಷ ಆಯ್ತು ಮಾಡಿ, 6 ವರ್ಷ ಆಯ್ತು. ಫಸ್ಟ್ ಮಾಡಿದಾಗೆಲ್ಲ ಹೆಂಗ್ ನಡೀತು ಅಂದ್ರೆ ಸ್ಟಾರ್ಟಿಂಗ್ ಸರ್ ಫಸ್ಟು 3 ಟೇಬಲ್ಲು, ಆಮೇಲೆ 6 ಟೇಬಲ್ಲು, ಆಮೇಲೆ 12 ಟೇಬಲ್ಲು, ಇವತ್ತು 25 ಟೇಬಲ್ ಓಪನ್ ಮಾಡಿದ್ದೀವಿ. ಅದೇ ಫರ್ ಇವಾಗ ಒಂದು ತಿಂಗಳಿಗೆ ಅಂತಂದ್ರೆ ಎಷ್ಟು ರೆವಿನ್ಯೂ ತೆಗಿತಾ ಇದ್ರಿ ನೀವು? ಸರ್ ಅದೇ ಹೇಳೋಕ್ಕಾಗಲ್ಲ, ಫುಡ್ ಡಿಪಾರ್ಟ್ಮೆಂಟಲ್ಲಿ ಒಂದು ದಿವಸ ಬಿಸಾಕ್ತೀವಿ, ಒಂದು ದಿವಸ ಬರುತ್ತೆ, ಈ ಸಲ ಎಲ್ಲ ಥರ ಇದೆ. ಈಗ ಹುಡುಗರು ಯಾರು ಕಮ್ಮಿ ಸಂಬಳಕ್ಕೆ ಸಿಗಲ್ಲ, ಬಾಡಿಗೆನೂ ಕಮ್ಮಿ ಇಲ್ಲ, ರೆಂಟು ಅಡ್ವಾನ್ಸು ಕಮ್ಮಿ ಸಿಗಲ್ಲ, ಎಲ್ಲ ಥರನೂ ಖರ್ಚು ತೆಗಿಬೇಕಲ್ಲ. ಸರ್ ದರ್ಶನ್ ಸರ್ಗೆ ಏನು ತುಂಬಾ ಇಷ್ಟ ನಾನ್ ವೆಜ್ ಅಲ್ಲಿ? ನಿಮ್ಮ ಹೋಟ್ಲದ ಚಿಲ್ಲಿ ಚಿಕನು, ಮಟನ್ ಬಿರಿಯಾನಿ ತಿಂತಾರೆ ನೀವು?
ಏನಂತಾರೆ ಸರ್ ತಿಂದೆಲ್ಲ ಇಷ್ಟಪಡ್ತಾರ ಏನಂತಾರೆ? ತುಂಬ ಖುಷಿ ಪಡ್ತಾರೆ. ಇದೇ ಥರ ಮೇಂಟೈನ್ ಮಾಡು, ಇದೇ ಥರ ಬೆಳೆಸ್ತಾನೆ. ಇಲ್ಲಿಂದ ಯಾವ್ಯಾವ ಸೆಲೆಬ್ರಿಟಿಗೆ ಸುಮಾರು ಜನ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಬಿಡಿ ಸರ್. ವಾರದಲ್ಲಿ 3 ದಿವಸ ಹೋಗುತ್ತೆ. ವಾರದಲ್ಲಿ 3 ಯಾರ್ಯಾರು ಹೋಗುತ್ತೆ ಅಂತ ಸರ್? ಹೋಗುತ್ತೆ. ಸದ್ಯಕ್ಕೆ ಈಗ ಎಲ್ಲ ಬೇಡ. ಈಗ ತೂಗುದೀಪ ಒಂದು ಹೆಸರು ಇಟ್ಬಿಟ್ಟು ಅವ್ರು ಏನೇನೋ ಅವ್ರು ಇಷ್ಟ ಬಂದ ಕಮೆಂಟ್ಸ್ ಹಾಕ್ತಾರೆ, ಅದು ಇಷ್ಟ ಆಗಲ್ಲ, ಬೇಡ. ಈಗ ಯೂಶಲಿ ದರ್ಶನ್ ಸರ್ ಫ್ಯಾನ್ ಆಗಿದ್ರೆ ನೀವು ಬೇರೆ ಹೆಸರು ಇಡ್ಬೋದಾಗಿತ್ತು, ಸಿನಿಮಾ ಹೆಸರು ಅವ್ರ ಹೆಸರು ಇರ್ಬೋದು. ಸರ್ ವಿಭಿನ್ನವಾಗಿದೆ ಎಲ್ಲರ ಹತ್ರ, ಎಲ್ಲರೂ ವಿಭಿನ್ನವಾಗಿ ಇಟ್ಟಿದ್ದಾರೆ ಹೆಸರುಗಳು. ನಾವ್ಯಾಕೆ ಇಡಬಾರ್ದು, ನಾವ್ಯಾಕೆ ಬೆಳೆಸ್ಬಾರ್ದು, ನಾವ್ಯಾಕೆ ಖುಷಿ ಪಡಿಸ್ಬಾರ್ದು?